ಕರ್ನಾಟಕ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಎಲ್ಲಿದ್ದೀನಿ ಅಂದ್ರೆ 144 ವರ್ಷಕ್ಕೊಂದ್ಸರಿ ಬರೋವಂಥ ಕುಂಭಮೇಳದಲ್ಲಿದ್ದೀನಿ. ಕಾಶಿ ದರ್ಶನ ಮಾಡಿಕೊಂಡು ಇವತ್ತು ಮಹಾಕುಂಭ ಮೇಳಕ್ಕೆ ಬಂದಿರೋದು ನನಗಂತೂ ತುಂಬ ಖುಷಿ ಆಯಿತು. ಇಲ್ಲಿ ನೋಡಿದರೆ ತುಂಬ ಜನ ಬಂದಿದ್ದಾರೆ ಸ್ನಾನ ಮಾಡಲಿಕ್ಕೆ, ಪುಣ್ಯ ಸ್ನಾನ ಮಾಡಲಿಕ್ಕೆ. ಸೊ ಪುಣ್ಯ ಸ್ನಾನ ಮಾಡಿದಾಗ ಪಾಪಗಳು ಕಳೆಯುತ್ತವೆ ಅಂತ ಅವರವರ ನಂಬಿಕೆ. ಇಡೀ ಭಾರತದಲ್ಲೇ ಅತಿ ಹೆಚ್ಚು ಜನ ಸೇರೋ ಒಂದು ಈವೆಂಟ್ ಅಂತ ಅಂದರೆ ಅದು ನಮ್ಮ ಕುಂಭಮೇಳ. ಇಷ್ಟು ಜನ ಸೇರ್ತಾ ಇದ್ದಾರೆ ಅಂದರೆ ಇಲ್ಲಿ ಏನೋ ಒಂದು ಎನರ್ಜಿ, ಶಕ್ತಿ ಇದ್ದೇ ಇರುತ್ತೆ. ಪುರಾಣದ ಪ್ರಕಾರ ಸಮುದ್ರ ಮಂಥನ ಮಾಡಬೇಕಾದ್ರೆ ಎಷ್ಟೋ ವಿಚಾರಗಳು ಬರುತ್ತೆ. ಅದರಲ್ಲಿ ಕಾಮಧೇನು, ಪಾರಿಜಾತ ಮತ್ತು ವಿಷ ಮತ್ತು ಕಮಲಾಹು ಮತ್ತು ಅಮೃತ. ಸೊ ಅದರಲ್ಲಿ ವಿಷನ ಶಿವ ಕುಡಿದು ವಿಷಕಂಠನಾಗ್ತಾನೆ, ಅಮೃತ ರಾಕ್ಷಸರ ಕೈ ಸೇರುತ್ತೆ. ಆಗ ವಿಷ್ಣು ಮೋಹಿನಿ ರೂಪ ತಾಳಿ ರಾಕ್ಷಸರ ಒಂದು ಮೈಂಡ್ ಡೈವರ್ಟ್ ಮಾಡಿ ಅಮೃತನ ತಗೊಂಡೋಗಿ ಗರುಡಸ್ವಾಮಿ ಕೊಡ್ತಾರೆ. ನೀವಿಲ್ಲಿಂದ ಹೊರಡಿ ಅಂತ ಹೇಳಿದಾಗ ಗರುಡಸ್ವಾಮಿಯವರು ಹೋಗ್ಬೇಕಾದ್ರೆ, ಹಾರಬೇಕಾದ್ರೆ 4 ಹನಿಗಳು, ಅಮೃತದ ಹನಿಗಳು ಭೂಮಿ ಮೇಲೆ ಬೀಳುತ್ತೆ. ಅದು ಯಾವ ಯಾವ ಜಾಗದಲ್ಲಿ ಅಂತ ಅಂದರೆ ಹರಿದ್ವಾರ್, ಉಜ್ಜಯಿನಿ, ನಾಸಿಕ್ ಆ್ಯಂಡ್ ಪ್ರಯಾಗ್ರಾಜ್. 144 ವರ್ಷಕ್ಕೆ ಒಂದು ಸರಿ ನಡೆಯೋ ಮಹಾಕುಂಭ ಮೇಳನ ಪ್ರಯಾಗ್ರಾಜಲ್ಲಿ ನಡೆಸ್ತಾ ಇದ್ದಾರೆ. ಏನಪ್ಪ ಇದು ತ್ರಿವೇಣಿ ಸಂಗಮ ಅಂತ ಅಂದರೆ ನೋಡಿ, ಇಲ್ಲಿ ಕಂದು ಬಣ್ಣದಲ್ಲಿ ಕಾಣ್ತಾ ಇರೋದು ಗಂಗಾ ನದಿ, ಆ ಕಡೆ ನೀಲಿ ಬಣ್ಣದಲ್ಲಿ ಕಾಣ್ತಾ ಇರೋದು ಯಮುನಾ ನದಿ. ಸರಸ್ವತಿ ನದಿ ಗುಪ್ತಗಾಮಿಯಾಗಿ ಭೂಮಿಯಿಂದ ಹೋಗ್ತಾಳೆ. ಸೊ ಈ ಜಾಗದಲ್ಲಿ ಪುಣ್ಯ ಸ್ನಾನ ಮಾಡಿದರೆ ಅಲ್ಲಿ ಪಾಪಗಳು ಕಳೀತವೆ ಅಂತ ಒಂದು ಜನರ ನಂಬಿಕೆ ಕೂಡ ಇದೆ. ಕುಂಭವು ಮುಖ್ಯವಾಗಿ ನಮ್ಮ ಭೂಮಿ ಮತ್ತು ಸೂರ್ಯನ ಸಂಬಂಧವಾಗಿದ್ದು, ಮುಖ್ಯವಾಗಿ ವಿಶೇಷವಾಗಿ ಗುರುಗ್ರಹದೊಂದಿಗೆ. ಈ 144 ವರ್ಷಗಳಿಗೆ ಒಂದು ಸರಿ ಎಲ್ಲ ಆಕಾಶಗಂಗೆಗಳು ಒಂದೇ ಲೈನಲ್ಲಿ, ಒಂದೇ ರೇಖೆಯಲ್ಲಿ ಬರ್ತವೆ. ಸೊ ಅದರಿಂದ ಈ ಒಂದು ಟೈಮಲ್ಲಿ ಮಹಾಕುಂಭ ಮೇಳ ಅಂತ ಆಚರಣೆ ಮಾಡ್ತೀವಿ. ಹಾಗಾಗಿ ಈ ಟೈಮಲ್ಲಿ ಒಂದು ಶಕ್ತಿಯ ಸಂಚಲನ ಜಾಸ್ತಿ ಇರುತ್ತೆ. ಅಂತೂ ಇಂತೂ ಸ್ವಲ್ಪ ದೂರ ನಡೆದ ಮೇಲೆ ನಾವು ತ್ರಿವೇಣಿ ಸಂಗಮದ ಹತ್ತಿರ ಬಂದೇ ಬಿಟ್ವಿ. ಸೊ ನಾವು ಪುಣ್ಯ ಸ್ನಾನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಆ ತಾಯಿ ಗಂಗಾ ಮಾತೆಯ ಮಡಿಲಿಗೆ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕ ನೀಡಿರುವ ತಿಳಿಯೋ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಉಸಿರನು ಕಾಯಲು ಹಸಿರನು ನೀಡಿದ, ಇರುಳನು ನೀಗಲು ಹಗಲನು ನೀಡಿದ. ಇಷ್ಟು ಜನನ ನೋಡಿ ತಲೆ ಕೆಟ್ಟೇ ಹೋಯಿತು. ಯಾಕಪ್ಪ ಇಷ್ಟೊಂದು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇಲ್ಲಿ ಬರ್ತಾ ಇದ್ದಾರೆ ಅಂತ ಅಂದಾಗ ಅನಿಸಿತ್ತು ಒಂದೇ, ಇಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ಇಲ್ಲಿ ಏನೋ ಇರಲೇಬೇಕು. ಕೆಲವೊಂದಷ್ಟು ಜನ ಈ ವಿಚಾರವಾಗಿ ತುಂಬ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಅಂಥವ್ರಿಗೆಲ್ಲ ಹೇಳೋದು ನಾನು ಒಂದೇ, ಇಲ್ಲಿಗೆ ಬನ್ನಿ, ಈ ವೈಬ್ರೇಷನ್ ಹೆಂಗಿದೆ ಅಂತ ಒಂದು ಸರಿ ನೋಡಿ. ನಾರ್ಮಲ್ಲಾಗಿ ಹರಿಯೋ ನೀರಲ್ಲಿ ಶಕ್ತಿಯ ಸಂಚಲನ ಇರುತ್ತೆ. ಆದರೆ ಇಲ್ಲಿ ಮೂರು ನದಿ ಹರಿತಾ ಇರೋದು, ಗಂಗಾ, ಯಮುನಾ ಮತ್ತು ಸರಸ್ವತಿ. ಇಲ್ಲಿ ಶಕ್ತಿಯ ಸಂಚಲನ ಹೆಚ್ಚೇ ಇರುತ್ತೆ. ನೀವು ಬಂದು ಇಲ್ಲಿ ಪುಣ್ಯ ಸ್ನಾನ ಮಾಡಿದಾಗ ನಿಮಗೆ ಆ ಒಂದು ಶಕ್ತಿಯ ಉದ್ಘರ್ಷ ಅನುಭವ ಆಗುತ್ತೆ. ಆ ಫೀಲ್ ನಿಮಗೆ ಆಗೇ ಆಗುತ್ತೆ. ಅಂತೂ ಇಂತೂ ಪುಣ್ಯ ನದಿಲಿ ಸ್ನಾನ ಮಾಡೋ ಟೈಮ್ ಬಂದೇ ಬಿಡ್ತು.
ಗುರುವು ತಂದ ಪುಣ್ಯದಿಂದ ಜನುಮಾನಂದ ನಿಸರಿ ಸರಿಗ ಮಮರಿಸ ನಿಸರಿಸ ಧನಿ ಪಮ ಗಮರಿಸ ಆನಂದ ಪರ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಶ್ವರಿ ಅಂದ ಹಾಗೆ ನಾನು ನಿಮ್ಮ ರಾಧಾ ಪವನ. ವಿಡಿಯೋ ಮುಗಿಸೋವಂಥ ಟೈಮ್ ಬಂದೇ ಬಿಡ್ತು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಹೊಡೆಯೋದು ಮಾತ್ರ ಮರಿಬೇಡಿ. ಭುವನಂ ಗಗನಂ ಸಕಲ